ಅದೆಲ್ಲ ಸಿಂಪಲ್ ರೀಸನ್ ಇವ್ರು ನನ್ನ ಬ್ರದರ್ ಅಂತ ಹೇಳಿದ್ರೆ ಎಲ್ಲ, ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದ್ರೆ ನಾನು ಸಿನಿಮಾನ ತುಂಬಾ ಪ್ರೀತಿಸ್ತೀನಿ. ಅದೇ ತರ ಅದಕ್ಕಿಂತ ಜಾಸ್ತಿ ಪ್ರೀತಿಸುವಂತ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ, ಬೇರೆ ಏನೇನಲ್ಲ. ಯಾರು ನಿರ್ಮಾಪಕರು ಬರ್ದೇ ಇದ್ದಾಗ ಹಠ ಹಿಡ್ದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ, ಅದ್ ನಾಳೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ರಿಸಲ್ಟ್ ಗೊತ್ತಿಲ್ಲ, ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ. ಒಂದು ಹುಚ್ಚತನ ಅಂತಾರಲ್ಲ, ಒಂದು ಕ್ರೇಜ್. ನನಗೆ ಎಷ್ಟೋ ಜನ ಕೇಳ್ತಾ ಇದ್ರು, ಮೊನ್ನೆ ಒಬ್ರು ಸ್ನೇಹಿತರು ಕೇಳ್ತಾ ಇದ್ರು, ನೀ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಲ್ಲ, ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗ್ ಎಲ್ಲಿಂದ ಗಟ್ಸ್ ಬರುತ್ತೆ, ಅಷ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಡ್ತಿರಲ್ಲ, ಆ ಗಟ್ಸ್ ಅದು ಹೆಂಗ್ ಬರುತ್ತೆ ಅಂತ. ನಾನು ಹೇಳಿದ್ ಗಟ್ಸ್ ಅಲ್ಲ, ಅದು ಹುಚ್ಚತನ, ಮ್ಯಾಡ್ನೆಸ್ ಇರಬೇಕು. ಏನು ಗೊತ್ತಿರಲ್ಲ, ರಿಯಲ್ ಎಸ್ಟೇಟ್ ಆದ್ರೆ ನಮ್ಗೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರುತ್ತೆ ಏನ್ ಬರುತ್ತೆ ಅಂತ. ಒಂದು ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್, ನಿಮಗೆ ಏನಾಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ, ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಅ ಫಿಲ್ಮ್, ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್. ಎಷ್ಟು ಜನ ಕಲಾವಿದ್ರನ್ನ ಒಗ್ಗೂಡು ಬಂದ್ರೆ ಎಲ್ರು ಕೂಡ ಹಾಕ್ಬೇಕು, ಅವ್ರಿಗೆ ಹೆಂಗ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅವ್ರ ಸಂಭಾವನೆಗಳು ಏನಿರುತ್ತೋ, ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಈ ಸಿನಿಮಾ ಆಗ್ಬೇಕು, ಈ ಸಿನಿಮಾ ಅದೇ ಜಪ, ಒಂದು ಜಪ ಮಾಲೆ ಹಿಡ್ಕೊಂಡ್ಬಿಟ್ಟು ಈ ಸಿನಿಮಾ ಆಗ್ಬೇಕು ಅಂತ ಅದನ್ನೇ ಕನಸಿಟ್ಕೊಂಡು ಮಾಡ್ತಿಲ್ಲ. ಸೊ ವೇದ್ ಗುರು ಅವರಲ್ಲಿ ಆ ಕನಸು, ಆ ಪ್ಯಾಷನ್, ಆ ಒಂದು ಕಾರಣಕ್ಕೆ ಇವೆಲ್ಲ ಫ್ಲಾಸ್ಗಳು ಸೈಡ್ ಇಟ್ಬಿಟ್ಟು ಭಾವನಾತ್ಮಕವಾಗಿ ಈ ಸಿನಿಮಾ ನೋಡಿ ಖಂಡಿತ ಬಹಳ ಇಷ್ಟ ಆಗುತ್ತೆ. ಅಂಡ್ ನಾನು ಒಬ್ಬನೇ ಅಂತಲ್ಲ, ಅಶೋಕ್ ಅವರು, ಸೋನಾಲ್ ಅವರು, ಧನ್ಯ ಅವರು, ಗಿರಿ ಅವರು, ಅರವಿಂದ್ ಅವರು, ಆಲ್ ವಂಡರ್ಫುಲ್ ಆರ್ಟಿಸ್ಟ್. ನಾನು ಆಕ್ಚುಲಿ ಅನ್ಕೊಂಡೇ ಇರಲಿಲ್ಲ ಸ್ಕ್ರೀನಲ್ಲಿ ಎಲ್ರದ್ದು ಅಷ್ಟು ವಂಡರ್ಫುಲ್ ಕಾಂಟ್ರಿಬ್ಯೂಷನ್. ಸೋನಾಲ್ ಅವ್ರನ್ನ ನೋಡ್ತಾ ಇದ್ರೆ ಅರೆ ಇವರಿಗೆ ಅಂದ್ರೆ ಈ ಕ್ಯಾರೆಕ್ಟರ್ ನಾನು ಒಬ್ಬನೇ ಅರ್ಥ ಮಾಡ್ಕೊಂಡಿದ್ದು ನಾನು ಭ್ರಮೆನಲ್ಲ, ನಾನು ಒಬ್ಬನೇ ಸಿನಿಮಾನ ಅಷ್ಟು ಪ್ರೀತಿಸ್ಬಿಟ್ಟಿದ್ದೀನಿ, ಅಷ್ಟು ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆ ನನಗೆ. ನೋಡ್ತಾ ಸೋನಾಲ್ ಅವರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾರೆಕ್ಟರ್, ಇಷ್ಟು ಚಿಕ್ಕ ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅಂಡ್ ಧನ್ಯ ಅವರು ಕೂಡ ವಂಡರ್ಫುಲ್ ಎನರ್ಜಿ, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಸಚ್ ಎ ವಂಡರ್ಫುಲ್ ವೇವ್ ಲೆಂತ್. ಅದು ಹೆಂಗೆ ಕೆಮಿಸ್ಟ್ರಿ ಮ್ಯಾಚ್ ಆಯ್ತು, ಇಟ್ಸ್ ಮೆಸ್ಮರೈಸಿಂಗ್. ಅರವಿಂದ್ ಅವ್ರು ಕೂಡ, ಅಂಡ್ ಅಶೋಕ್ ಅವ್ರದ್ದು, ನಾನು ಅವ್ರ ಕ್ಯಾರೆಕ್ಟರ್ ಹೆಂಗ್ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮ್ ನೋಡಿದ ಸಿನಿಮಾ. ಎಷ್ಟು ಚಿಕ್ಕ ಸೂಕ್ಷ್ಮವಾದಂಥ ವಿಚಾರಗಳು ಬರೀ ಕಣ್ಣಲ್ಲಿ ನೋಡೋದ್ರಲ್ಲಿ, ಅದು ಮ್ಯೂಸಿಕಲ್ಲಿನೂ ಹೆಂಗ್ ಮ್ಯಾಚ್ ಆಗಿದೆ, ಅದನ್ನ ಮ್ಯೂಸಿಕ್ ಡೈರೆಕ್ಟರ್ ಹಂಗೆ ತಗೊಂಡು ಹೋದ್ರು. ರಾಮಿ ಅವ್ರು ಇಟ್ಟಿರ್ತಕ್ಕಂಥ ಫ್ರೇಮ್ಸ್, ಕೆಲವೊಂದು ಅದು ಗೊತ್ತಿಲ್ಲ, ಔಟ್ ಆಫ್ ದಿ ಗ್ರಾಮರ್ ಅಂತ ನನಗೆ ಅನಿಸ್ತು, ಬಟ್ ಇಟ್ಸ್ ಇಟ್ಸ್ ವಂಡರ್ಫುಲ್. ಥಿಂಕಿಂಗ್ ವಾಸ್ ಆಸಮ್. ನಾವು ಇದೇ ಆಕ್ಸಿಸ್ ಅಲ್ಲೇ ಹೋಗ್ಬೇಕಂತ ಸಡನ್ಲಿ ಡಿಫ್ರೆಂಟ್ ಕಟ್, ಹೌ ಗೊತ್ತಿಲ್ಲ, ಇಟ್ ಜಸ್ಟ್ ವೆಂಟ್ ಇನ್ ಟು ದಿ ಫ್ಲೋ. ಐ ಥಿಂಕ್ ಯುವರ್ ಇಮ್ಯಾಜಿನೇಷನ್, ಯುವರ್ ಕಾಂಬಿನೇಷನ್ ಇಸ್ ವಂಡರ್ಫುಲ್. ನಾನು ವೇದ್ಗುರು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸರ್, ನನಗೆ ಇದು ನಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಈ ಒಂದು ಮೆಮರಿ ಆಗಿರುತ್ತೆ ಈ ಸಿನಿಮಾ ಫಾರ್ ಶೋರ್. ನನಗೆ ನಾನು ವರ್ಕ್ ಮಾಡ್ತಿರುವಾಗ ನನ್ನ ಪೋರ್ಷನ್ ಅಷ್ಟೇ ಹೇಳಿದ್ರು, ನನಗೆ ಇಡೀ ಸಿನಿಮಾ ಏನು ಕತೆ ಏನು ಏನಾಗುತ್ತೆ, ಕ್ಲೈಮ್ಯಾಕ್ಸ್, ರಿಯಲ್ ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತೇ ಇರಲಿಲ್ಲ, ಇವತ್ತು ಗೊತ್ತಾಗಿದ್ದು ನನಗೆ. ನನ್ನ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಮೇಡಮ್ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ದು, ಬಟ್ ಅದಾದ್ಮೇಲೆನೂ ಇಷ್ಟು ಇಂಟೆನ್ಸ್ ಕ್ಲೈಮ್ಯಾಕ್ಸ್ ಇದೆ ಅಂತ ಇವತ್ತೇ ಗೊತ್ತಾಯಿತು. ಸರ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು, ಸಚ್ ಬ್ಯೂಟಿಫುಲ್ಲಿ, ಅಂದರೆ ಒಂದು ವಿಜುವಲಿ ಒಂದು ಟ್ರೀಟ್ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಅಫ್ಕೋರ್ಸ್ ಅಜಯ್ ಸರ್, ನಾನು ಇಂಟರ್ವಲಲ್ಲೇ ಅಜಯ್ ಸರ್ ಅಂತ ಹೋಗಿ ಹೇಳಿದೆ, ಸರ್ ನಿಮ್ಮನ್ನು ಇವತ್ತುವರೆಗೂ ಹೆಂಗೆ ನೋಡಿದ್ದಾರೆ ಜನರು, ಫ್ರಾಮ್ ಟುಡೇ ಅಜಯ್ ಸರ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಡಿಫ್ರೆಂಟ್ ಟು ಅ ಲಾಟ್ ಆಫ್ ಡೈರೆಕ್ಟರ್ಸ್ ಅಂತ, ಫಾರ್ ಶೋರ್. ಧನ್ಯಾನೂ ಅಷ್ಟೇ, ಐ ಮೀನ್ ಲಾಸ್ಟ್ಗೆ ಎಲ್ರಿಗೂ ಇಮೋಷ್ನಲ್ ಮಾಡಿಬಿಟ್ರು, ನಿಜವಾಗ್ಲೂ ಧನ್ಯ, ಇಟ್ ವಾಸ್ ಸೋ ಬ್ಯೂಟಿಫುಲ್, ಸೋ ಇಮೋಷ್ನಲ್. ಶಿ ಮೇಡ್ ಆಲ್ ಆಫ್ ದೆಮ್ ವರ್ ವೆರಿ ಇಮೋಷ್ನಲ್ ಅಟ್ ದಿ ಎಂಡ್. ಅದೇ ಐ ವಿಲ್ ನಾಟ್ ವಾಂಟ್ ಟು ಟಾಕ್ ಮೋರ್ ಅಬೌಟ್ ದ ಫಿಲ್ಮ್, ಬಟ್ ಒಂದು ರಿಕ್ವೆಸ್ಟ್,